ಮುಖಂಡರೆ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಮಸ್ತ ಬಂಧುಗಳೇ, ಎಲ್ಲ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳೇ, ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ನನ್ನ ಮದುವೆ ಇದೆ, ಗಂಟಲು ಅದೇ 3 ದಿವಸದಿಂದ ಪ್ರಾಬ್ಲಮ್ ಆಗೈತೆ. ನಾನು ಮಾತಾಡಿದರೆ ವಾಯ್ಸ್ ನಿಂತೋಗುತ್ತೆ, ಅದರಿಂದ ಏನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಎಲ್ಲರಿಗೂ ಒಳ್ಳೆಯದಾಗಿ ವಿಶೇಷವಾಗಿ ಉಪಕಸಬುಗಳನ್ನು ಮಾಡೋದ್ರಲ್ಲಿ ಡೈರಿ ಉದ್ಯಮ ಅತ್ಯಂತ ಪರಿಣಾಮಕಾರಿಯಾಗಿ ಜನರ ಆರ್ಥಿಕ ಬದುಕನ್ನು ಸರಿದಾರಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಅಂತ ನಾನು ಇತ್ತೀಚಿನ ದಿನಗಳಲ್ಲಿ ಈ ಡೈರಿಗೆ ಇನ್ವಾಲ್ವ್ಮೆಂಟ್ ಆದಮೇಲೆ ನನಗೆ ಗೊತ್ತಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಸುಮಾರು 32 ಅಲ್ವಾ ಹೊಸ ಅಲ್ಲ, ಈಗ ಶುರು ಮಾಡಿದೆವು, ಪ್ರಾರಂಭ ಮಾಡಿದ್ವಿ 20 ಕೇಂದ್ರಗಳು ಸೇರಿ. ಆದರೆ ನಾನು ಅನ್ಕೊಂಡಿದ್ದೆ, ಈಗ ಸಣ್ಣ ಊರಲ್ಲಿ ಡೈರಿ ಇರಲಿಲ್ಲ, ಎಷ್ಟು ನಾವು ಹೆಂಗೆ ಅಂತ ಅನ್ಕೊಂಡಿದ್ದೆ ಡೈರಿ ಮಾಡ್ತಾ ಇರಲಿಲ್ಲ ಅಂತ. ಆಗ ಈಗ 650-700 ಲೀಟ್ರ್ ಒಂದು ಡೈರಿಗೆ ಹಾಲಾಗ್ತಾರೆ ಅಂದರೆ ಎಷ್ಟು ಜನ ಆ ಕಸುಬಿನಂತ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು, ಮತ್ತು ಎಷ್ಟು ಜನ ವ್ಯಕ್ತಿಗತವಾಗಿ ಆದಾಯ ಗಳಿಸ್ಕೊಂಡ್ರು, ಮತ್ತು ಎಷ್ಟು ಕುಟುಂಬಗಳು ಆರ್ಥಿಕವಾಗಿ ಸದೃಢರಾಗಲಿಕ್ಕೆ ಇದು ಒಂದು ಆಧಾರವಾಗಿ ಆಯಿತು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ ಸಣ್ಣಿನೇ ಹೇಳ್ತಾರೆ, ಹಣ 15 ದಿವಸಕ್ಕೆ 1 ಲಕ್ಷ ಬರುತ್ತೆ ನನಗೆ ಅಂತೇಳಿ. ಖರ್ಚು ಎಷ್ಟಾಗುತ್ತೆ ಏನಾಗುತ್ತೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಹೆಣ್ಮಕ್ಳು ಗಂಡಿಗೆ ಕೈ ಚಾಚದ ದುಡ್ಡಿಗೆ ಇವೆಲ್ಲ ನಿಂತು ಹೋಗ್ಬಿಡುತ್ತಾ. ಒಂದು ಹಸು ಸಾಕಿದ್ರೆ ಅವ್ರ ಜೀವನ ಅವರೇ ರೂಪಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ